ಫೋನ್ ಮತ್ತೆ ಏನಾದರೂ ಚೆಕ್ ಮಾಡಿದ್ರಾ? ಹಾಗೇನಿಲ್ಲ ಕಾಂತಮ್ಮವ್ರೆ, ತುಂಬ ಹಿಂದೆ ಶ್ರೀವಲ್ಲಿಗೆ ಒಂದು ಹಾರ್ಟ್ ಇಮೋಜಿ ಕಳಿಸಿದ್ದಾನಷ್ಟೆ. ಹಾರ್ಟಾ? ಮೇಡಮ್ ಅವರೇ, ಹಾರ್ಟ್ ಎಮೋಜಿ ಕಳಿಸಿದ್ದಾನೆ ಅಂದ್ರೆ ಕಾರ್ತಿಕೇಯ ತನ್ನ ಹೃದಯನೇ ಕೊಟ್ಟಿದ್ದಾನೆ ಅಂತ ಅರ್ಥ. ಹಿಂದೆನೋ ಮುಂದೆನೋ ಕೊಡಿ ಇಲ್ಲಿ ನೋಡೋಣ ಅದೇನು ಕಳಿಸಿದ್ದಾನೆ ಅಂತ. ಅಯ್ಯೋಯ್ಯೋಯ್ಯೋಯ್ಯೋ, ಹಾರ್ಟು ಮೇಡಮ್, ಶ್ರೀವಲ್ಲಿಗೆ ಕಾರ್ತಿಕೇಯ ಹಾರ್ಟೇ ಕೊಟ್ಬಿಟ್ಟಿದ್ದಾನಲ್ಲ ಮೇಡಮ್ ಅವರೇ. ಕಾಂತಮ್ಮವ್ರೆ, ಅದು ಹಾರ್ಟ್ ಕೊಟ್ಟಿರೋದಲ್ಲ, ಒಂದು ಇಮೋಜಿ ಕಳ್ಸಿರೋದಷ್ಟೇ. ನಾನು ಅದನ್ನೇ ಹೇಳ್ತಿರೋದು ಮೇಡಮ್ ಅವರೇ, ಈ ನಿಜವಾದ ಹೃದಯನ ಕಿತ್ತು ಕೈಯ ಕೊಡಕ್ಕಾಗತ್ತಾ? ಈಗ ಎಮೋಜಿ ಕಳಿಸಿದಾನೆ ಅಂದ್ರೆ ಹೃದಯ ಕೊಟ್ಟಂಗೆ ತಾನೆ. ಆ ಥರ ಎಲ್ಲ ಏನಿಲ್ಲ ಕಾಂತಮ್ಮವ್ರೆ, ಈ ಥರ ಹಾರ್ಟ್ ಇಮೋಜಿ ಇದೆಲ್ಲ ಕಳ್ಸೋದು ತುಂಬ ಕಾಮನ್. ಅಯ್ಯೋ, ಏನು ಮೇಡಮ್ ಅವರೇ ನೀವು, ಇದೆಲ್ಲ ಕಾಮನ್ನು ಅಂತೇಳಿ ಆ ಕಾರ್ತಿಕೇಯನ ಕಾಮನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹುಡುಗರ ಮನಸ್ಸು ಒಂದೇ ಥರ ಇರಲ್ಲ ಮೇಡಮ್ ಅವರೇ. ಯಾವತ್ತೋ ಹೃದಯ ಕೊಟ್ಟವನು ಮುಂದೆ ಜೀವನ ಕೊಡಲ್ಲ ಅನ್ನೋದೇನು ಗ್ಯಾರಂಟಿ? ಚಿತ್ರ ಬರೀಲಿ, ಸಿಂಬಲ್ ಕಳಿಸ್ಲಿ, ಬಾಯಲ್ಲೇ ಹೇಳಲಿ, ಹೃದಯನೇ ಅಲ್ವೇ? ಕಾಂತಮ್ಮ ಅವರೇ, ಮಾತಿಗೆ ಈ ಥರ ಹೃದಯ ಅಂತ ಹೇಳಬೇಡಿ. ಹೃದಯಕ್ಕೂ ಈ ಹಾರ್ಟ್ ಇಮೋಜಿಗೂ ತುಂಬ ವ್ಯತ್ಯಾಸ ಇದೆ. ಕನ್ನಡದಲ್ಲಾಗ್ಲಿ ಇಂಗ್ಲೀಷಲ್ಲಾಗ್ಲಿ ಹೇಳಿದ ತಕ್ಷಣ ವ್ಯತ್ಯಾಸ ಆಗ್ಬಿಡುತ್ತಾ ಮೇಡಮ್ ಅವರೇ? ಹೌದು, ಆಗುತ್ತೆ. ಯಾಕಂದ್ರೆ ಇಂಗ್ಲೀಷಲ್ಲಿ ಕೆಲವು ಪದಗಳಿಗೆ ಭಾವನೆ ಇರಲ್ಲ, ಅದೇ ಕನ್ನಡದಲ್ಲಿ ಎಲ್ಲಾ ಪದಕ್ಕೂ ಭಾವನೆಗಳಿರುತ್ತೆ, ತುಂಬಾ ಭಾವನೆಗಳಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೃದಯ ಬೇರೆ, ಹಾರ್ಟ್ ಇಮೋಜಿ ಬೇರೆ. ಸುಬ್ಬು ಕಳ್ಸಿರೋದು ಹಾರ್ಟ್ ಇಮೋಜಿ ಅಷ್ಟೇ, ಅವನ್ ಹೃದಯ ಯಾವತ್ತಿದ್ರು ನಂದು. ಅಯ್ಯಯ್ಯ, ಇದನ್ನೇ ದಡ್ತನ ಅನ್ನೋದು. ಏನಂದ್ರಿ? ಅದೇ ಅಂದ್ರೆ ನಿಮ್ದು ಎಷ್ಟು ದೊಡ್ಡ ಹೃದಯ ಅಂತ ಹೇಳಿದೆ ಅಲ್ಲ. ಗಂಡ ಬೇರೆಯವರಿಗೆ ಹೃದಯ ಕೊಟ್ಟರು ನೀವು ಏನೂ ಆಗಿಲ್ಲ ಅನ್ನೋ ಥರ ಇದ್ದೀರಲ್ಲ. ನಿಜ ಹೇಳಿ ಮೇಡಮ್ ಅವರೇ, ನಿಮ್ಮ ಹಾರ್ಟನ್ನು ಮುಟ್ಕೊಂಡು ಹೇಳಿ ಮೇಡಮ್ ಅವರೇ, ನಿಮ್ಮ ಗಂಡ ಬೇರೆಯವ್ರಿಗೆ ಹಾರ್ಟ್ ಕಳಿಸ್ತಾ ಇದ್ರೆ ನಿಮಗೇನು ಅನ್ಸಲ್ವಾ? ಮನ್ಸಿಗೆ ನೋವಾಗಲ್ವಾ? ಅದು ಅದು ನನ್ನದೇ. ನಾನು ಇಲ್ಲಿ ಹೇಳ್ತಾ ಇರೋದು ಯಾವುದಕ್ಕೂ ಈ ಹಳೆ ಮೆಸೇಜ್ಗಳನ್ನೆಲ್ಲ ಒಂದ್ಸರಿ ಚೆಕ್ ಮಾಡಿ ಮೇಡಮರೇ. ಈ ಹುಡುಗರು ಮನೇಲಿದ್ದಾಗ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಒಂದು ಅದೇನೋ ಸೈಲೆಂಟ್ ಮಾಡಿರ್ತಾರಂತೆ, ಅದೇ ಬ್ಲಾಕು ಅದು ಇದು ಅಂತ. ಅದು ಸರಿ ಚೆಕ್ ಮಾಡಿರಿ, ಮಾಡಿ ಮೇಡಮರೇ, ನಾನು ಹೇಳ್ತೀನಿ ತಗೊಳ್ಳಿ ಇಲ್ಲಿ. ಹುಡುಗಿನ ಮೆಸೇಜು, ಫೋಟೋಗಳು, ಬ್ಲಾಕ್ ಹಾಕಿರೋ ಮೆಸೇಜ್ಗಳು ಮೇಡಮ್ ಬರೇ. ಇದು ಇಷ್ಟೊಂದು ಇಲ್ಲಿ ನೋಡಿ. ನೋಡಿ ಮೇಡಮ್ ಬರೇ, ಈ ಹುಡುಗಿ ಏನು ಬರ್ದಾಳೆ, ನೀವು ತುಂಬ ಹ್ಯಾಂಡ್ಸಮ್ ಆಗಿದ್ದೀರಿ, ನಿಮ್ಮ ಸ್ಮೈಲು ಚೆನ್ನಾಗಿದೆ, ನೀವು ಕಾಲೇಜ್ ಫಂಕ್ಷನ್ನಿಗೆ ಮಿನಿಸ್ಟ್ರ್ ಜೊತೆ ಬಂದಿದ್ರಿ, ನಾನು ನಿಮ್ಮ ಫ್ಯಾನ್ ಆಗ್ಬಿಟ್ಟೆ, ನನಗೊಂದು ಕೆಲಸ ಕೊಡಿಸ್ತೀರಾ? ಗುಡ್ ಮಾರ್ನಿಂಗ್ ಸುಬ್ಬು, ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ, ನೀವು ಸಖತ್ ಹ್ಯಾಂಡ್ಸಮ್ ಆಗಿದ್ದೀರಾ, ಕಾಲೇಜ್ ಫಂಕ್ಷನ್ಗೆ ಮಿನಿಸ್ಟ್ರ್ ಜೊತೆ ಬಂದಿದ್ರಿ, ನಾನು ನಿಮ್ಮ ಫ್ಯಾನ್ ಆಗಿಬಿಟ್ಟೆ. ನೀವು ತುಂಬ ಸಿಂಪಲ್ ಸುಬ್ಬು, ನಿಮ್ಮ ಜೊತೆ ಮಾತಾಡಬೇಕು. ನಿಮ್ಮ ನಂಬರ್ ಸಿಕ್ಕಿದೆ, ನಾನೇ ಕಾಲ್ ಮಾಡ್ತೀನಿ. ಸುಬ್ಬು ಅವರೇ, ನೀವು ನಾನು ಆಫೀಸಲ್ಲಿ ಹೇಳಿದ್ದಕ್ಕೆ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ನಿಮಗೆ ನಾನು ಋಣಿಯಾಗಿರ್ತೀನಿ, ಯಾವತ್ತೂ ನಿಮ್ಮನ್ನ ನಾನು ನೆನಪಿಸ್ಕೊತಾ ಇರ್ತೀನಿ. ಮೇಡಮ್ರೆ ಸಿಕ್ಕ ಮೇಡಮ್ರೆ, ಕಳ್ಬೇಕು, ಸಿಕ್ತು. ಈಗ ನೀವು ಕಣ್ ತೆರೆದು ನೋಡಬೇಕು. ಅಂದ್ರೆ ಈ ರೀತಿ ಕಾಣದೇ ಇರೋ ಮೆಸೇಜ್ಗಳನ್ನ ಕಾಣೋ ರೀತಿ ಮಾಡ್ಕೋಬೇಕು. ಅದೇನೋ ಬ್ಲಾಕ್ ಆಗಿರೋದನ್ನ ಆನ್ ಬ್ಲಾಕ್ ಅಂತಾರಲ್ಲ, ಅನ್ಬ್ಲಾಕ್. ಅದೇ ಅದನ್ನು ಮಾಡಿ.